ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಏನಪ್ಪ ತೊಗೊಂಡು ಬಂದಿದ್ದೀನಿ ಅಂತ, ಅಂದರೆ ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಲೇಬೇಡಿ. ಇವತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಹೇಗೆಲ್ಲ ಮಾಡ್ತೀನಿ ಪಾಲಕ್ ರೈಸ್ ನೋಡೋಣ ಬನ್ನಿ. ಸೂಪರ್ ಟೇಸ್ಟಿಯಾಗಿರೋ, ಅಲ್ಟಿಮೇಟ್ ಆಗಿರೋ ಮತ್ತು ಆಸಮ್ ಆಗಿರೋ ಅಂತ ಈ ಒಂದು ಪಾಲಕ್ ರೈಸ್ ಒಂದ್ಸಲಿ ಮಾಡ್ಕೊಂಡು ತಿಂತಾರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದಿರಾ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಕಲರ್ಫುಲ್ಲಾಗಿ ಇದೆ. ಸೊ ಹಾಗಾಗಿ ಈ ಒಂದು ಪಾಲಕ್ ರೈಸ್ನ ನೋಡ್ಕೊಂಡು ಬರೋಣ. ಓಕೆ ಬನ್ನಿ. ಒಂದು ಕುಕ್ಕರ್ ತೊಗೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ, ಹೆಚ್ಕೊಂಡಿರೋವಂಥ ನೀರುಳ್ಳಿ, ಟೊಮೆಟೊನ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಸ್ವಲ್ಪ ಈ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ನೀರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಆಯಿತಾ? ಅದಾದಮೇಲೆ ನಾನಿಲ್ಲಿ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಫ್ರೆಶ್ ಪಾಲಕ್ ಸೊಪ್ಪು ಸೂಪರಾಗಿದೆ, ಬಟ್ ಮಣ್ಣು ಕೂಡ ಹಾಗೆ ಇದೆ. ಅದನ್ನು ಏನು ಮಾಡಬೇಕು, ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಆ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕಬೇಕು. ಈ ಒಗ್ಗರಣೆಗೆ ಹಾಕಿದ ಮೇಲೆ ಇಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 1.5 ಕಪ್ಪಷ್ಟು ಅಕ್ಕಿಗೆ ಇಲ್ಲಿ ನಾನು ಈ ಒಂದು ಹಂತದಲ್ಲಿ ನೀರು ಹಾಕಿದ್ದೀನಿ ಅಲ್ವಾ, ಸೊಪ್ಪಿಗೂ ಕೂಡ ನೀರು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಮಸಾಲೆ ಒಂದು ರುಬ್ಬಕ್ಕೂ ಕೂಡ ನೀರು ಹಾಕ್ತೀನಿ. ಸೊ ಹಾಗಾಗಿ ನಾನಿಲ್ಲಿ 2.5 ಮಾತ್ರ ನೀರು ಹಾಕ್ತೀನಿ. 2.5 ಕಪ್ಪಷ್ಟು ಮಾತ್ರ ನೀರು ಹಾಕ್ತೀನಿ. ಓಕೆನಾ? ಓಕೆ, ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಏನೇನು ಬೇಕೋ ಮಸಾಲೆ ಅಂತ ನೋಡೋಣ ಬನ್ನಿ. ಓಕೆ, ಇಲ್ಲಿ ತುರ್ದಿರೋಂಥ ಕಾಯಿ ಇಟ್ಕೊಳ್ಳಿ. ತುರ್ದಿರೋಂಥ ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 4 ಮೆಣಸು ಹಾಕಿದ್ದೀನಿ, 4 ಲವಂಗ, ಶುಂಠಿ ಹಾಕಿದ್ದೀನಿ. ಅದಾದಮೇಲೆ ಮೊಗ್ಗು ಬರುತ್ತಲ್ಲ, ಮೊಗ್ಗು ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಕೂಡ. ಈರುಳ್ಳಿ, ಸಾಂಬಾರು ಪುಡಿ ಹಾಕಬೇಕು. ಮೆಣಸಿನ್ಕಾಯಿ ಕೂಡ ಅದರೊಳಗಡೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿದ ಮೇಲೆ ಆ ಒಂದು ಗ್ರೈಂಡರ್, ಇದು ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ನಾನಿಲ್ಲಿ ಹೇಳ್ತಾ ಇರೋದು ಮಸಾಲೆಗೆ ಹಾಕ್ತಾ ಇರೋ ಪದಾರ್ಥನ. ಇಲ್ಲಿ ಕಾಯಿ ನೋಡಿ, ಇಲ್ಲಿ ಕಾಯಿ, ನೀರುಳ್ಳಿ, ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಮೊಗ್ಗು ಹಾಕಿದ್ದೀನಿ. ಒಂದು 4 ಮೆಣಸು, ಲವಂಗ, ಆಮೇಲೆ ಒಂದು ಏಲಕ್ಕಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಆಮೇಲೆ ಇದು ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದು ಇದ್ರೊಳಗಡೆ ಹಾಕಬೇಕು. ಅಂದರೆ ನಾನಿಲ್ಲಿ ಒಗ್ಗರಣೆಗೆ ಹಾಕಬೇಕು, ಬಟ್ ಇಲ್ಲಿ ಟೈಮ್ ಬೇರೆ ಆಗುತ್ತಲ್ವ. ಸೊ ಹಾಗಾಗಿ ನಾನಿಲ್ಲಿ ಪಟಾಪಟ್ ಕುರಿತಾ ಇರುವಂಥ ನೀರು ಹಾಕಿದ್ದೀನಲ್ವ, ಇಲ್ಲಿ 2.5 ಕಪ್ಪಷ್ಟು ನೀರು ಹಾಕಿದ್ದೀನಲ್ವ. ಈ ಹಂತದಲ್ಲಿ ತೊಳೆದಿರೋವಂಥ 1.5 ಕಪ್ಪಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕ್ತೀನಿ. ಅದಾದಮೇಲೆ ನಾನು ಏನು ಮಸಾಲೆ ರುಬ್ಬಿದ್ದೀನಲ್ಲ ಆ ಒಂದು ಮಸಾಲೆನ ಈ ಒಂದು ಇದರಲ್ಲಿ ಹಾಕ್ತೀನಿ, ಕುಕ್ಕರ್ ಒಳಗಡೆ ಹಾಕ್ತೀನಿ. ಟ್ರಸ್ಟ್ ಮೀ, ಎಷ್ಟು ಸೂಪರಾಗಿದೆ ಅಂತ ಹೇಳ್ತೀರಾ ಗೊತ್ತಾ? ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ತನ್ಮಯ್ ಅಂದರೆ ನನ್ನ ಮಗ ಹೇಳ್ತಾನೆ ನನಗೆ ಇನ್ನೊಂದು ಸಲ ಮಾಡ್ಕೊಳಮ್ಮ ಅಂತ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಕಲರ್ಫುಲ್ಲಾಗಿದೆ. ಇದರಲ್ಲಿ ಎಲ್ಲ ಥರ ಮಸಾಲೆ ಹಾಕಿದ್ದೀನಿ. ಆಮೇಲೆ ಈ ಹಂತದಲ್ಲಿ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ತೀನಿ. ಸ್ವಲ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಗರಂ ಮಸಾಲ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಉಪ್ಪು ಕೂಡ ಹಾಕ್ಕೋತೀನಿ. ನಾನಿಲ್ಲಿ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗ್ಸಿದ್ರೆ ಅಲ್ಟಿಮೇಟ್ ಆಗಿರೋ ಸೂಪರ್ ಟೇಸ್ಟಿಯಾಗಿರುವಂಥ ಪಾಲಕ್ ರೈಸ್ ರೆಡಿ ಆಗುತ್ತೆ. ಸೂಪರ್ ಆಸಮ್. ಮತ್ತು ಯಾರು ಬೇಕಿದ್ದರೂ ಎಷ್ಟು ಸಲ ಬೇಕಿದ್ದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ತಿಂದವ್ರು ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೊಳ್ತಿರ್ತಾರೆ. ಅಷ್ಟು ಕಲರ್ಫುಲ್ಲಾಗಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ ಗೈಸ್, ನೀವು ಒಂದು ಸಲ ಟ್ರೈ ಮಾಡಿ. ಖಂಡಿತ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಬಿಕಾಸ್ ಅಷ್ಟು ಕಲರ್ಫುಲ್, ಅಷ್ಟು ಟೇಸ್ಟಿಯಾಗಿರುವಂಥ ಈ ಒಂದು ಪಾಲಕ್ ರೈಸ್ನ ನೀವು ಕೂಡ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇದರಲ್ಲಿ ಪ್ರೋಟೀನ್ ಭರಿತವಾದ ಆಹಾರ ಇರುತ್ತೆ ಅಲ್ವಾ, ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ
ಈ ಒಂದು ಸಪ್ಪಲ್ಲಿ ನಾವು ತಿನ್ನುವಂಥ ಪದಾರ್ಥ ಮಕ್ಕಳಿಗೆ ಸ್ವಲ್ಪ ವಿಟಮಿನ್ಸ್, ಪ್ರೋಟೀನ್ಸ್ ಹೇಗಾದರೂ ಮಾಡಿ ಅವ್ರಿಗೆ ಬಾಡಿಗೆ ಇಂಟೇಕ್ ಆಗಬೇಕು. ಸೊ ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅವ್ರಿಗೆ ಮಕ್ಕಳಿಗೆ ಸೊಪ್ಪು ತರಕಾರಿಗಳನ್ನ ಯಾವ್ಯಾವ ರೀತಿ ತಿನ್ನಿಸ್ಬೋದೋ ಆ ರೀತಿ ತಿನ್ನಿಸೋದು ಬೆಸ್ಟ್ ಆಗಿರುತ್ತೆ. ಹಾಗಾಗಿ ಆ ಒಂದು ತಿನ್ನೋ ಹಂತದಲ್ಲಿ ನಾವು ಸ್ವಲ್ಪ ಟೇಸ್ಟ್ಫುಲ್ಲಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಲ್ಲಿ ಪಾಲಕ್ ರೈಸ್ ಮಾಡಿದ್ದೀನಲ್ವಾ, ಸೂಪರ್ ಟೇಸ್ಟಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಕಲರ್ಫುಲ್ಲು ಹೌದು ಮತ್ತು ಟೇಸ್ಟ್ ಕೂಡ ಹೌದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ. ಬಾಯ್, ಸಿ ಯು, ಟೇಕ್ ಕೇರ್.